ಇವತ್ತಿನ ಪವರ್ ಪಾಲಿಟಿಕ್ಸ್ ಕಾರ್ಯಕ್ರಮದಲ್ಲಿ ಈ ದಿನದ ರಾಜಕೀಯ ವಿದ್ಯಮಾನದ ಮತ್ತಷ್ಟು ವಿಶ್ಲೇಷಣಾತ್ಮಕ ವಿವರಣೆಯನ್ನ ನೀಡಲಿಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಸರ್ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮ್ಮ ರಾಜ್ಯಕ್ಕೆ ಈಗಿರೋದು ಔಟ್ ಗೋಯಿಂಗ್ ಮುಖ್ಯಮಂತ್ರಿಗಳ ಸರ್, ಅಥವಾ ವಿಜೇಂದ್ರ ಅವರ ಈ ಹೇಳಿಕೆ ಕೇವಲ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಷ್ಟೇನಾ? ಅದು ನಾನು ಸ್ವಲ್ಪ ವ್ಯಂಗ್ಯವಾಗಿ ಮಾತಾಡಿದ್ರು ಅನ್ಕೋತೇನೆ. ವಿಜೇಂದ್ರ ಅವರು ಇಟ್ ಇಸ್ ಜಸ್ಟ್ ಸಟೈರ್, ಒಂದು ರೀತಿಯ ಸ್ಯಾಟರಿಕಲ್ ಆಗಿ ಮಾತಾಡಿದ್ದಾರೆ. ಯಾಕಂದ್ರೆ ಸ್ವಲ್ಪ ನಾವು ಫಿಲಾಸಾಫಿಕಲ್ ಆಗಿ ನೋಡೋಣ. ಮನುಷ್ಯ ಹುಟ್ಟಿದ ಮೇಲೆ ಔಟ್ ಗೋಯಿಂಗ್, ಹಾಗೇನೆ ಯಾರೋ ಒಬ್ರು ಅಧಿಕಾರ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಾದ್ಮೇಲೆ ಅವ್ರು ಔಟ್ ಗೋಯಿಂಗ್, ಇನ್ಕಮಿಂಗ್ ಇರೋದಿಲ್ಲ. ವೆದರ್ ಇಟ್ ಇಸ್ 2 years, 3 years, 5 years, 10 years, ಇಟ್ ಇಸ್ ಅನ್ ಔಟ್ ಗೋಯಿಂಗ್ ಜರ್ನಿ. ಸೊ ಎನಿವೇಸ್, ವಿಜೇಂದ್ರ ಮಾತಾಡಿದ ಹಿನ್ನೆಲೆ ಏನು ಅಂದ್ರೆ, ಈ ಔಟ್ ಗೋಯಿಂಗ್ ಮುಖ್ಯಮಂತ್ರಿಗಳ ಹತ್ರ ಹೆಚ್ಚಿನ ಅಧಿಕಾರ ಇರೋದಕ್ಕೆ ಸಾಧ್ಯ ಇಲ್ಲ, ಮತ್ತೆ ಇವರಿಂದ ನಾವು ಹೆಚ್ಚಿನ ಅಪೇಕ್ಷೆ ಮಾಡೋಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಮಾತಲ್ಲಿ ಮಾತಾಡಿದ್ದಾರೆ. ಯಾಕಂದ್ರೆ ಹೆಚ್ಚು ಕಡಿಮೆ ಈ ಪವರ್ ಶೇರಿಂಗ್ ಫಾರ್ಮುಲಾ ಪ್ರಕಾರ ಅಧಿಕಾರ ಹಸ್ತಾಂತರ ಆಗೋದು ಖಚಿತ ಆದಂಗಿದೆ ಅವರಿಗೆ. ಹೀಗಾಗಿ ಆ ರೀತಿ ಮಾತನಾಡಿದರೆ, ಮತ್ತೆ ಅದನ್ನ ಎಂದಿನಂತೆ ನಮ್ಮ ಡಿ.ಕೆ. ಶಿವಕುಮಾರ್ ಖಂಡಿತವಾಗಿ ಟೀಕೆ ಮಾಡಿ ಮತ್ತು ಅದನ್ನು ನಿರಾಕರಿಸಿದ್ದಾರೆ. ಅದು ಡಿ.ಕೆ. ಶಿವಕುಮಾರ್ ಅವರ ಮೊದಲಿನಿಂದ ಧೋರಣೆ ಕೂಡ, ಯಾರು ತಮ್ಮ ಅಧಿಕಾರದ ಬಗ್ಗೆ ಮಾತಾಡಬಾರ್ದು ಅಂತ. ಸರಿಯೇ, ಆದ್ರೆ ಎಲ್ಲೋ ಒಂದ್ ಕಡೆ ಆಗ್ತಾ ಇದ್ದ ರಾಜಕೀಯ ವಿದ್ಯಮಾನಗಳು, ಅದರಲ್ಲೂ ಈ ಕುರ್ಚಿ ಕಾದಾಟ, ಅಧಿವೇಶನದ ತನಕ ಬ್ರೇಕು, ಅಧಿವೇಶನ ಆದ್ಮೇಲೆ ಪಾರ್ಟ್ 2 ಮತ್ತೊಮ್ಮೆ ರೀಸ್ಟಾರ್ಟು, ಈ ತರದ ಹೇಳಿಕೆ ನಡುವೆ ವಿಜೇಂದ್ರ ಅವರ ಸ್ಟೇಟ್ಮೆಂಟ್ ಒಂದಕ್ಕೊಂದು ಕನೆಕ್ಟ್ ಆಗ್ಬಿಡುತ್ತಲ್ಲ. ಕನೆಕ್ಟ್ ಮಾಡೋದು ಬೇಡ ಅಂದ್ರೂ ಕೂಡ, ಎರಡೂ ಕಾಕತಾಳೀಯವಾಗಿ ಆಗ್ತಿರೋದಾಗಿರಬಹುದಾದ್ರೂ ಕೂಡ ಕನೆಕ್ಟ್ ಆಗ್ಬಿಡುತ್ತಲ್ಲ ಎಲ್ಲೋ ಒಂದ್ ಕಡೆ ಅಂತ. ಇಲ್ಲ ಸ್ಮಿತಾ, ಕಾಕತಾಳ ಏನಲ್ಲ ಇದೆಲ್ಲ. ವಿಜೇಂದ್ರ ಏನೋ ಬಾಯಿ ತಪ್ಪಿನಿಂದ ಮಾತಾಡಿದ ಮಾತಲ್ಲ, ಅಥವಾ ಅವ್ರೇನೋ ಚಿಕ್ಕ ಮಗು ಅಲ್ಲ. ಇಟ್ ಈಸ್ ಕ್ವೈಟ್ ಸೇಮ್ ರಿಮಾರ್ಕ್, ತಮ್ಮ ಪ್ರಜ್ಞಾಪೂರ್ವಕವಾಗಿ ಹೇಳಿದಂತ ಹೇಳಿಕೆ ಅದು. ಹಾಗಿರುವಾಗ ಮತ್ತೆ ಅನೇಕ ಜನರಿಗೆ, ಕಾಂಗ್ರೆಸ್ಸಿನ ಅನೇಕ ಮೂಲಗಳೇ ಹೇಳೋ ಪ್ರಕಾರ ಆ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಈಗ ಅಧಿವೇಶನ ಮುಗಿದಾದ್ಮೇಲೆ ಸಂಸತ್ತಿನ ಅಧಿವೇಶನ ಇನ್ನೊಂದು 2 ದಿನ ನಡೀತದೆ, 2 ದಿನ ಇದು ನಮ್ಮ ಬೆಳಗಾವಿ ಅಧಿವೇಶನ ನಡೀತದೆ. ಆಮೇಲೆ ಇದು ಮತ್ತೆ ಮುಂದಿನ ಆಟ ಶುರು. ಹೇಳಿದ್ರೆ ನಿಮ್ಗೆ ಇದು 2 ಅಂಕಿನ 3 ಅಂಕಿನ ನಾಟಕ ಅಲ್ಲ, ಇದು ಎಪಿಸೋಡಿಕ್ ಡ್ರಾಮಾ. ಇದು ಪ್ರತಿಯೊಂದು ಸಂಚಿಕೆ, ಈ ಧಾರಾವಾಹಿ ಸಂಚಿಕೆಗಳು ಶುರು ಆಗ್ತವೆ ಮುಂದಿನ ಸಂಚಿಕೆ ಅಧಿವೇಶನ ಮುಗಿದಾದ್ಮೇಲೆ. ಅದ್ ಹೇಗೆ ಏನ್ ಟರ್ಮ್ ತಗೊಳುತ್ತೆ ಆ ಮಾತು ಬೇರೆ. ಮತ್ತೆ ಇತ್ತೀಚೆಗೆ ಸಿದ್ದರಾಮಯ್ಯನವರು ಮಾತಾಡೋ ರೀತಿ ನೋಡಿದ್ರೆ, ಅಥವಾ ಅವರ ಧೋರಣೆಯಲ್ಲಿ ಸ್ವಲ್ಪ ಸೂಕ್ಷ್ಮ ಬದಲಾವಣೆ ಗಮನಿಸಿದ್ರೆ, ಅಧಿಕಾರ ಹಸ್ತಾಂತರ ಹೆಚ್ಚು ಕಡಿಮೆ ಖಚಿತ ಆದಂಗೆ ಅನಿಸ್ತದೆ ನನಗೆ. ಸಿದ್ದರಾಮಯ್ಯನವರ ಆನ್ ದ ಫ್ಲೋರ್ ಹೇಳಿಕೆ ಕೂಡ ಇದಕ್ಕೆ ಪೂರಕವಾಗ್ಬಿಡ್ತಾ ಅಂತ ಹೇಳಿ ಮೂರು ರೀತಿಯ, ನಾವು ಹಿಂದೆ ಚರ್ಚೆ ಮಾಡಿದ್ವಿ ಕೂಡ, ಒಂದೇ ಸ್ಟೇಟ್ಮೆಂಟ್ನಲ್ಲಿ 3 ಅರ್ಥ ಬರುವಂತಹ ಪದಗಳ ಬಳಕೆ. ನಾನೇ ಮುಖ್ಯಮಂತ್ರಿ, ನಾವೇ ಮುಖ್ಯಮಂತ್ರಿ, ಹೈಕಮಾಂಡ್ ಹೇಳೋವರೆಗೂ ನಾನು ಮುಖ್ಯಮಂತ್ರಿ, ಈ ರೀತಿಯ ಸಿದ್ದರಾಮಯ್ಯನವರ ಹೇಳಿಕೆಗಳು ಕೂಡ ವಿಜೇಂದ್ರ ಅವರಿಗೆ ಒಂದು ಅರ್ಥದಲ್ಲಿ ವಿರೋಧ ಪಕ್ಷಕ್ಕೇನೆ ಆಹಾರ ಅಸ್ತ್ರ ಆಯ್ತಾ ಅಂತ. ಅಲ್ಲ, ಈ ಅಧಿವೇಶನದ ತುಂಬಾ ನಾವು ಅನೇಕ ಚರ್ಚೆಗಳು ಗಮನಿಸಿದೀವಿ. ಅದು ಅಶೋಕ್ ಆಗಿರ್ಲಿ, ಬೇರೆಯವರಾಗಿರ್ಲಿ, ತುಂಬಾ ಸರ್ತಿ ಸಿದ್ದರಾಮಯ್ಯನವ್ರನ್ನ ಕಿಚಾಯಿಸಿ ಮಾತಾಡಿದ್ದಿದೆ. ನೀವು ನಿಮ್ಮ ಅಧಿಕಾರ ಹಸ್ತಾಂತರ, ಮುಖ್ಯಮಂತ್ರಿ ನೀವೇನಾ, 5 ವರ್ಷ ನೀವೇನಾ, ಆ ರೀತಿ ಪ್ರಶ್ನೆಗಳಿಗೆ ಸಿದ್ದರಾಮಯ್ಯ ಸೂಚ್ಯವಾಗಿ ಉತ್ತರ ಕೊಟ್ಟಿದ್ದಾರೆ. ಅವರು ಸದನದಲ್ಲಿ ಕೂತ್ಕೊಂಡು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ. ಆದ್ರಿಂದ ಅವರು ಸೂಚ್ಯವಾಗಿ ಹೇಳಬೇಕಾಗ್ತದೆ, ಪರೋಕ್ಷವಾಗಿ ಹೇಳ್ಬೇಕಾಗ್ತದೆ. ಪರೋಕ್ಷವಾಗಿ ಹೇಳಿದರೆ ನಾನೇ ಮುಖ್ಯಮಂತ್ರಿ, ಹೈಕಮಾಂಡ್ ಹೇಳೋವರೆಗೂ. ಆ ಕಂಡೀಷನ್ ಅಪ್ಲೈ ಯಾಕೆ ಬಂತು? ಹೈಕಮಾಂಡ್ ಹೇಳೋವರೆಗೂ. ಹೈಕಮಾಂಡ್ ಅಂಗಳದಲ್ಲಿ ಈ ಮಾತು ಇದೆ. ಈಗ ಹೈಕಮಾಂಡ್ ಅಂಗಳದಲ್ಲಿ ಈ ಒಂದು ವ್ಯಾಜ್ಯ ಇದೆ. ಈ ವ್ಯಾಜ್ಯದ ತೀರ್ಪು ಬರ್ತದೆ ಯಾವಾಗ? ಅಧಿವೇಶನ ಮುಗಿದಾದ್ಮೇಲೆ. ಸಂಕ್ರಾಂತಿ ಮತ್ತೆ ನಮ್ಮ ಇಕ್ಬಾಲ್ ಹುಸೇನ್ ಡೇಟ್ ಬೇರೆ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ, ಜನವರಿ 6 ಅಂತ. 6, 3 ಇವಾಗ ಡಿ.ಕೆ. ಶಿವಕುಮಾರ್ ಲಕ್ಕಿ ನಂಬರ್ಗಳು ಅಂತ ಹೇಳಿ. ಹೀಗಿರುವಾಗ ನಾವು ಕಾದ್ ನೋಡ್ಬೇಕು. ಮತ್ತೆ ಹೆಚ್ಚು ಕಡಿಮೆ ಮತ್ತು ಡಿ.ಕೆ. ಶಿವಕುಮಾರ್ ನಡವಳಿಕೆಯಲ್ಲಿ ಆದ ಬದಲಾವಣೆ, ಅವರ ಕಾನ್ಫಿಡೆನ್ಸ್ ಲೆವೆಲ್, ಅವರ ಬಾಡಿ ಲ್ಯಾಂಗ್ವೇಜು, ಅದಕ್ಕೆ ಹೊಂದಿಕೊಂಡಂಗೆನೆ ಸಿದ್ದರಾಮಯ್ಯನವರ ಬಾಡಿ ಲ್ಯಾಂಗ್ವೇಜ್, ಅವರ ಮಾತಿನ ಧೋರಣೆಯಲ್ಲಿನ ಬದಲಾವಣೆ, ಇದೆಲ್ಲ ಗಮನಿಸಿದರೆ ಕರ್ನಾಟಕ ರಾಜ್ಯಕ್ಕೆ ಹೊಸ ಮುಖ್ಯಮಂತ್ರಿ, ಹೊಸ ವರ್ಷಕ್ಕೆ ಬರುವ ಎಲ್ಲ ಲಕ್ಷಣಗಳು ಕಾಣ್ತವೆ. ಈ ರಾಜಕೀಯ ಲೆಕ್ಕಾಚಾರಗಳ ಬಗ್ಗೆನೂ ಮಾತನಾಡೋಣ ಸರ್, ಬಟ್ ಲೆಟ್ಸ್ ಟಾಕ್ ಸಮಥಿಂಗ್ ಅಬೌಟ್ ಪರ್ಸನಲ್. ಸಿದ್ದರಾಮಯ್ಯನವರ ವೈಯಕ್ತಿಕ ಭಾವನೆಗಳು ಈ ಸಂದರ್ಭದಲ್ಲಿ ಹೇಗೆ ಆಗ್ತಿರಬಹುದು ಅನ್ನೋ ಕುತೂಹಲ. ಎವ್ರಿಬಡಿ ಲವ್ಸ್ ಪವರ್ ಸರ್. ಅದು ನೀವು ಜನಸಾಮಾನ್ಯರು ಅಥವಾ ರಾಜಕೀಯ ಮುಖಂಡರು, ಎವ್ರಿಬಡಿ ವಾಂಟ್ಸ್ ಟು ಬಿ ಇನ್ ಪವರ್. ಪವರಲ್ಲಿ ಇದ್ದ ಸಂದರ್ಭದಲ್ಲೂ ಕೂಡ ನಿನ್ನ ಬಳಿಯಲ್ಲಿ ಪವರ್ ಇಲ್ಲ ಅಂತ ಹೇಳಿ ವಿರೋಧಿಗಳು ಹೇಳೋ ಸಂದರ್ಭವನ್ನ ಒಬ್ಬ ಸಿದ್ದರಾಮಯ್ಯನಂತಹ ಮಾಸ್ ಲೀಡರ್ ಯಾವ ರೀತಿ ಇದನ್ನ ಸಹಿಸಿಕೊಳ್ತಿರಬಹುದು ಅಥವಾ ಯಾವ ರೀತಿ ಬ್ಯಾಲೆನ್ಸ್ ಮಾಡೋ ಪ್ರಯತ್ನ ಮಾಡ್ತಿರಬಹುದು ಅಂತ?
ಈಗ ಒಂದು ನೀವು ಹೇಳಿದ್ರಲ್ಲ ಪರ್ಸನಲ್ ಆಗಿ ಮಾನಸಿಕವಾಗಿ ಹೇಗೆ ಅಂತಂದ್ರೆ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯ ಅಂತ ಒಬ್ಬ ಹಿರಿಯ ಮತ್ತು ಆ ಅನೇಕ ಗ್ರಂಥಗಳನ್ನ ಅನೇಕ ವಿಚಾರಗಳನ್ನ ಓದಿಕೊಂಡಂತ ಒಬ್ಬ ರಾಜಕಾರಣಿಗೆ ಗೊತ್ತಿರ್ತದೆ ಅಧಿಕಾರ ಶಾಶ್ವತ ಅಲ್ಲ. ನೆಪೋಲಿಯನ್ ಆಗ್ಲಿ, ಅಲೆಕ್ಸಾಂಡರ್ ಆಗ್ಲಿ, ಚಂದ್ರಗುಪ್ತ ಮೌರ್ಯ ಆಗ್ಲಿ ಯಾರೂ ಅಧಿಕಾರದಲ್ಲಿ ಶಾಶ್ವತ ಇಲ್ಲ. ಅಕ್ಬರ್ ಆಗ್ಲಿ, ಯಾರೇ ಆಗ್ಲಿ, ನಮ್ಮ ಕರ್ನಾಟಕದ ಚಾಲುಕ್ಯರ ಆಗ್ಲಿ, ಯಾರೇ ಆಗ್ಲಿ ಅಧಿಕಾರ ಶಾಶ್ವತ ಅಲ್ಲ ಅಂತ ಇತಿಹಾಸವೇ ಹೇಳ್ತದೆ. ಅದು ಸಿದ್ದರಾಮಯ್ಯಗೂ ಗೊತ್ತಿದೆ ಮತ್ತು ಡಿ ಕೆ ಶಿವಕುಮಾರ್ ಕೂಡ ಅಧಿಕಾರ ಶಾಶ್ವತ ಅಲ್ಲ. ಡಿ ಕೆ ಶಿವಕುಮಾರ್ ಶಾಶ್ವತ ಅಲ್ಲ, ಯಾರಿಗೂ ಶಾಶ್ವತ ಅಲ್ಲ ಅದು. ಬಟ್ ಅವಕಾಶ ಅವ್ರಿಗೆ ಬೇಕಾಗಿದೆ, ಅದನ್ನು ಮಾತಾಡ್ತಿದ್ದಾರೆ ಅಷ್ಟೇ ಡಿ ಕೆ ಶಿವಕುಮಾರ್. ಹಾಗಿರುವಾಗ ಒಂದು ಇಲ್ಲಿ ರಾಜಕೀಯವಾಗಿ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ತಂತ್ರಗಾರಿಕೆಯನ್ನ ನಾವು ಗಮನಿಸಬೇಕು. ಏನು ಅಂದ್ರೆ 2023 ಮೇ ಇಂದ ಇಲ್ಲಿವರೆಗೂ ಒಂದೇ ಒಂದು ದಿನ ಈ ಅಧಿಕಾರ ಹಸ್ತಾಂತರ ಮಾತುಕತೆಯನ್ನ ಮರೆಯೋದಕ್ಕೆ ಬಿಟ್ಟಿಲ್ಲ ಸಿದ್ದರಾಮಯ್ಯ ಅವರನ್ನ. ಅವರಂದ್ರೆ ಅವರೇ ನೇರವಾಗಿಲ್ಲ, ಅವರ ಹಿಂಬಾಲಕರು, ಅವರ ಬೆಂಬಲಿಗರು. ಯಾಕಂದ್ರೆ ಈ ಮಾತನ್ನ ಚಾಲ್ತಿಯಲ್ಲಿಟ್ರೆ ಮಾತ್ರ ಆ ಚರ್ಚೆಗೆ ಬರ್ತದೆ. ಸುಮ್ಮನೆ ಆಗ್ಬಿಟ್ರೆ ನಾನು ಹೇಳೇ ಇಲ್ಲ ಅಂದ್ಬಿಟ್ರೆ ನಾಳೆ ಅದಕ್ಕೆ 2.5 ವರ್ಷ ಕೂಡ 2.5 ವರ್ಷ ಪೂರ್ತಿ ಈ ಒಂದು ವಿಚಾರವನ್ನ ಮಾಧ್ಯಮದಲ್ಲಿ ಮತ್ತು ರಾಜಕೀಯ ವಲಯದಲ್ಲಿ ಜೀವಂತವಾಗಿ ಇಟ್ಟಿರುವ ಶ್ರೇಯ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರಿಗೆ, ಹಾಗೇನೆ ಅದಕ್ಕೆ ಪ್ರತಿಕ್ರಿಯೆ ನೀಡಿ ಇನ್ನೂ ಮತ್ತಷ್ಟು ಜೀವ ತುಂಬಿದ ಶ್ರೇಯಸ್ಸು ಸಿದ್ದರಾಮಯ್ಯ ಬೆಂಬಲಿಗರು ಸಲ್ತದೆ. ಇದೆಲ್ಲದರ ಜೊತೆಯಲ್ಲೇ ಸರ್, ಸಿದ್ದರಾಮಯ್ಯನವರ ಮಗ ಯತೀಂದ್ರ ಸಿದ್ದರಾಮಯ್ಯನವರು ನಮ್ಮ ತಂದೆನೇ 5 ವರ್ಷ CM ಆಗಿರ್ತಾರೆ, ಹೈಕಮಾಂಡ್ನಿಂದ ಸಂದೇಶ ಬಂದಿದೆ ಅನ್ನೋ ಹೇಳಿಕೆ ಕೊಟ್ಟ ಸಂದರ್ಭದಲ್ಲೂ ನಾವು ಡಿಸ್ಕಸ್ ಮಾಡಿದ್ವಿ. ಈ ಆಡಳಿತ ಯಂತ್ರ ಅಂದರೆ ಅಧಿಕಾರಿಗಳ ಬಳಿ ಇರುವ ಫೈಲ್ಗಳು ಮೂವ್ಮೆಂಟ್ ಆಗದೆ ಇರೋದು, ಈ ಅಧಿಕಾರ ಚೇಂಜ್ ಆಗುತ್ತೇನೋ ಅನ್ನೋ ಲೆಕ್ಕಾಚಾರದಲ್ಲಿ. ಸೊ ಈ ಥರದ ಸಂದರ್ಭದಲ್ಲಿ ಅಧಿವೇಶನ ಮುಗಿತಾ ಇರೋ ಸಂದರ್ಭದಲ್ಲಿ ಮತ್ತೆ ಔಟ್ ಗೋಯಿಂಗ್ CM ಅನ್ನೋದು ವಿರೋಧ ಪಕ್ಷದ ಬಾಯಿಂದ ಬರ್ತಿರೋ ಹೇಳಿಕೆಗಳು, ಇದು ಮತ್ತೊಮ್ಮೆ ಅದೇ ರೀತಿಯ ಇಂಪ್ಯಾಕ್ಟನ್ನು ಆಡಳಿತ ಯಂತ್ರದ ಮೇಲೆ ಬೀರುತ್ತಾ ಅನ್ನೋ ಅನುಮಾನ. ಈಗ ಒಂದು ಮುಖ್ಯಮಂತ್ರಿ ಯಾರು, ನಾಳೆ ಯಾರು, ಇವತ್ತು ಇವ್ರು ಇರ್ತಾರಾ ಇಲ್ವಾ, ನಾಳೆ ಇರ್ತಾರಾ ಇಲ್ವಾ ಅನ್ನೋ ಒಂದು ಸಂಶಯದಲ್ಲಿ ಅಧಿಕಾರ ಯಂತ್ರಕ್ಕೆ, ಅಧಿಕಾರಿಗೆ ಹೈಯರ್ ಆಫೀಷಿಯಲ್ಸ್ ಮಾತಾಡ್ತಾ ಇದ್ದೇನೆ ನಾನು, ಈ ಪ್ರಿನ್ಸಿಪಲ್ ಸೆಕ್ರೆಟರಿ ಲೆವೆಲ್ ಅಲ್ಲಿ ಹೇಳ್ತಾ ಇದ್ದೇನೆ ನಾನು. ಆ ಮಟ್ಟದಲ್ಲಿ ಏನಾಗುತ್ತೆ ಅಂದ್ರೆ ನಿರ್ಧಾರಗಳು ಡಿಲೇ ಆಗ್ತವೆ. ಇವತ್ತೇನೋ ನಾವು ತೀರ್ಮಾನ ತಗೊಂಡ್ಬಿಟ್ಟಾದ್ಮೇಲೆ ನಾಳೆ ಬೇರೆಯವರು ಬಂದಾದ್ಮೇಲೆ ಅದರ ತದ್ವಿರುದ್ಧವಾಗಿ ಆದೇಶ ಕೊಟ್ರೆ ಏನು ಮಾಡೋಣ ಅನ್ನೋ ಒಂದು ಭಯ ಇದ್ದೇ ಇರ್ತದೆ. ಅದಕ್ಕೆ ಹೊಂದಿಕೊಂಡಂತಾನೆ ಯತೀಂದ್ರ ಯಾಕೆ ಹೇಳ್ತಿದ್ದಾರೆ ಅಂದ್ರೆ ನಾಳೆನೂ ಮತ್ತು 5 ವರ್ಷ ನಮ್ಮಪ್ಪನೇ CM ಅಂತೇಳಿ. ಯಾಕಂದ್ರೆ ಅಲ್ಲಿ ಇರುವ ಪೆಂಡಿಂಗ್ ಫೈಲ್ಗಳು ಕ್ಲಿಯರ್ ಆಗ್ಬೇಕು. ಇದು ಆಡಳಿತಾತ್ಮಕ ಒಂದು ಸೂಚನೆ ಅಷ್ಟೇ. ನಾಳೆನೂ ನಮ್ಮಪ್ಪನೇ ಇರ್ತಾರ್ರಿ, 5 ವರ್ಷ ನಮ್ಮಪ್ಪನೇ ಇರ್ತಾರೆ, ಫೈಲ್ ಕ್ಲಿಯರ್ ಮಾಡಿ ಅನ್ಬೇಕಾಗಿದೆ ಅಷ್ಟೇ. ಬಟ್ ಇದೆಲ್ಲವನ್ನು ಮೀರಿದ ಒಂದು ಕಾಮನ್ ಸೆನ್ಸ್ ಅಧಿಕಾರಿ ವರ್ಗಕ್ಕೂ ಕೂಡ ಇರ್ತದೆ. ಮಾಧ್ಯಮದಲ್ಲಿ ನಾವು ಮಾತಾಡ್ತಾ ಇರೋದು ಅವ್ರಿಗೂ ಕೂಡ ಅನೇಕ ರಾಜಕೀಯ ಪಕ್ಷಗಳ ಒಳಗಿನ ಒಂದು ಕೆಲವು ಸಂದೇಶ ವಾಹಿನಿಗಳು, ಕೆಲವೊಂದು ಕಾಂಟ್ಯಾಕ್ಟ್ಗಳು, ಕೆಲವೊಂದು ಮೂಲಗಳು ಇದ್ದೇ ಇರ್ತವೆ. ಹೀಗಾಗಿ ಯತೀಂದ್ರ ಅವರ ಹೇಳಿಕೆ ಕೇವಲ ಭಾವನಾತ್ಮಕವಾಗಿ ನಾವು ತಗೊಳ್ಬೇಕಾಗಿಲ್ಲ. ಯತೀಂದ್ರ ಅವರ ಹೇಳಿಕೆ ಕೇವಲ ಆಡಳಿತ ಯಂತ್ರಕ್ಕೆ ಒಂದು ಸೂಚನೆ ಕೊಟ್ಟಂಗೆ, 5 ವರ್ಷ ನಮ್ಮಪ್ಪನೇ ಇರ್ತಾನೆ, ನೀವು ನಾವು ಹೇಳಿದ ಕೆಲಸ ಮಾಡಿ, ಈ ರೀತಿ ಒಂದು ಸಂದೇಶ ಅಂತ ನನಗನ್ಸ್ತದೆ. ಯಾಕಂದ್ರೆ ಇನ್ನುಳಿದಂತೆ ಎಲ್ಲ ಕ್ಲಿಯರ್ ಆಗಿದೆ, ಇನ್ನುಳಿದಂತೆ ಎಲ್ರಿಗೂ ಗೊತ್ತಿದೆ. ಅಧಿಕಾರ ಹಸ್ತಾಂತರ ಮಾತುಕತೆ ಆಗಿದೆ, ಅಧಿಕಾರ ಹಸ್ತಾಂತರದ ಕಾಲ ಸನ್ನಿಹಿತವಾಗಿದೆ. ಇನ್ನೇನು ಅದಕ್ಕೊಂದು ಮುಹೂರ್ತ ಫಿಕ್ಸ್ ಮಾಡಬೇಕು ಅಷ್ಟೇ. ಇದ್ರ ಜೊತೆಯಲ್ಲಿ ಸರ್